ಹಾಯ್ ಫ್ರೆಂಡ್ಸ್, ನಮಸ್ತೆ, ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ತಿರುಮಲ ದೇವಸ್ಥಾನ ತಿರುಪತಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ತಿರುಪತಿ 2 ಗಂಟೆಗೆ ದರ್ಶನ ಇದೆ. ಅದಕ್ಕೆ ಬೆಳಗಿನ ಜಾವ ಜಲ್ದಿ ಬರ್ತಾ ಇದ್ವಿ. 2 ಗಂಟೆಗೆ 300 ರೂಪಾಯಿ ದರ್ಶನ ಬುಕ್ ಮಾಡಿದ್ವಿ ಟೋಟಲ್ ಫ್ಯಾಮಿಲಿಗೆ. ಅದಕ್ಕೆ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು 5 ಗಂಟೆಗೆ ಬಿಟ್ಟಿರೋದು ಫ್ರೆಂಡ್ಸ್. 5 ಗಂಟೆಗೆ ಬಿಟ್ಟಿದ್ದಕ್ಕೆ 5 ಗಂಟೆಗೆ ಬಿಟ್ಟಿದ್ವಿ. 5 ಗಂಟೆಗೆ ಬಿಟ್ಟು ಹೋಗ್ತಾ ಬೆಳಗಿನ ಜಾವ ಚೆನ್ನಾಗಿ ಟ್ರಾಫಿಕ್ ಏನಿರಲಿಲ್ಲ. ಬೆಳಗ್ಗೆನೆ ತುಂಬ ಫ್ರೀಯಾಗಿತ್ತು. ತುಂಬ ಫ್ರೀಯಾಗಿ ಗಾಡಿ ಓಡ್ತಾ ಇದ್ವಿ. ತುಂಬ ರೋಡಿನ ಫ್ರೀ ಇತ್ತು. ದರ್ಶನ ಹಂಗೆ ಹೋಗ್ತಾ ಮುರುಘನ್ ಇಡ್ಲಿ ಅಂತ ಬರ್ತದೆ. ಅಲ್ಲಿ ಹೊಸಕೋಟೆ ಆಗಿದ ತಕ್ಷಣ ಹೊಸಕೋಟೆ ಆಗಿ ಹತ್ರ ನರಸಾಪುರ ಹತ್ರ ಮುರುಘನ್ ಇಡ್ಲಿ ಅಂತ ಬರ್ತದೆ. ಮುರುಘನ್ ಇಡ್ಲಿ ಅಲ್ಲೋಗಿ ಸ್ಟಾಪ್ ಮಾಡಿಕೊಂಡು ಸೇಮ್ ಅಂತ ತಮಿಳಿನ ಸ್ಟೈಲ್ ಇರ್ತದೆ. ಇಡ್ಲಿನೂ ಅಷ್ಟೇ. ಪೊಂಗಲ್ ಕೊಡ್ತಾರೆ. ಪೊಂಗಲ್ ಚೆನ್ನಾಗಿತ್ತು. ಮುರುಘನ್ ಇಡ್ಲಿಯಲ್ಲಿ ಪೊಂಗಲ್ ಚೆನ್ನಾಗಿರ್ತದೆ. ಅಗ್ಗಿ ಪೊಂಗಲ್ ಕೊಡ್ತಾರೆ, ಸಗದಾಗಿರ್ತದೆ. ಅದನ್ನು ತೊಗೊಂಡು ಊಟ ಅಲ್ಲೇ ನಾನು ಟಿಫನ್ ಮಾಡಿಕೊಂಡು ಆಮೇಲೆ ಅಲ್ಲೇ ಇಡ್ಲಿ ಕಾಫಿ ಕುಡ್ಕೊಂಡು ಇಡ್ಲಿ ಇಡ್ಲಿ ಮಾಡಿಕೊಂಡು ಆಮೇಲೆ ಕಾಫಿ ಕುಡ್ಕೊಂಡು ಅಲ್ಲಿಂದಾನೆ ಚೆನ್ನಾಗಿತ್ತು ಮುರುಘನ್ ಇಡ್ಲಿ. ಅದೇ ರೋಡಲ್ಲಿ ಬರ್ತದೆ ನೋಡಿ. ತಮಿಳ್ನಾಡು ಸ್ಟೈಲ್ ಇರ್ತದೆ. ಪೊಂಗಲ್ ಚೆನ್ನಾಗಿರ್ತದೆ. ತಮಿಳ್ನಾಡು ಸ್ಟೈಲಲ್ಲಿ ಪೊಂಗಲ್ ಸಕ್ಕತ್ತಾಗಿ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ಮುಗಿಸ್ಕೊಂಡು ಹಂಗೆ ಹೋಗಿದ ತಕ್ಷಣ ಹಾಗೆ ಹೋಗ್ತಾ 11 ಗಂಟೆಗೆ ತಿರುಪತಿ ರೀಚ್ ಆದ್ವಿ. 11 ಗಂಟೆಗೆ ಹತ್ರ 10:45 ತಿರುಪತಿ. ಅಲ್ಲಿಂದ ನಾವು ಕಾರೆಲ್ಲ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ತಾರೆ. ಚೆಕ್ಕಿಂಗ್ ಪಾಯಿಂಟ್ ಇದೆಲ್ಲ ಚೆಕ್ ಮಾಡ್ಕೊಂಡು ಫುಲ್ ಎಲ್ಲ ಎಷ್ಟು ಕ್ಲೀನಾಗಿ ಬ್ಯಾನೆಟ್ ಗಿಂಡೆಲ್ಲ ಓಪನ್ ಮಾಡಿ ಅಂತಾರೆಲ್ಲ ಚೆಕ್ ಮಾಡಿಕೊಂಡು ಅಲ್ಲಿಂದ ಮುಗಿಸ್ಕೊಂಡು ತಿರ್ಗಿ ಮೇಲ್ಗಡೆ ಹತ್ತಿದ್ವಿ. ಮೇಲ್ಗಡೆ ಹತ್ಕೊಂಡು ಹೊರಡೆ ಹೋದ್ವಿ. ಹೋದ್ರೇ ಮೇಲ್ಗಡೆ ಹತ್ತೋದು ಚೆನ್ನಾಗಿತ್ತು. ವ್ಯೂ ಚೆನ್ನಾಗಿತ್ತು. ಬಿಸಿಲು ಕಡಿಮೆ ಇತ್ತು. ಸ್ವಲ್ಪ ಬಿಸಿಲು ಇರಲಿಲ್ಲ. ಬೆಳಗ್ಗೆನೂ ಅಷ್ಟೇ. ಬೆಳಗ್ಗೆ ನಾವು ತಿರುಪತಿ ಬರೋ ತನಕ ಬಿಸಿಲಿರಲಿಲ್ಲ. ತುಂಬ ಚೆನ್ನಾಗಿತ್ತು. ಕ್ಲೈಮೇಟ್ ಚೆನ್ನಾಗಿತ್ತು. ತಿರುಪತಿ ರೀಚ್ ಆಗಿ ಮೇಲ್ಗಡೆ ಬರೋ ತನಕ ಬಿಸಿಲಿರಲಿಲ್ಲ. ಅಷ್ಟೇ ಕ್ಲೈಮೇಟ್ ತುಂಬ ಇದಾಗಿತ್ತು. ಹೋಗಿ ತಕ್ಷಣ ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡಿಕೊಂಡು ಪಂಚೆ ಎಲ್ಲ ಕಟ್ಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಹೊರಡೆ 11 ಗಂಟೆಗೆ ಬಿಡ್ತಾರೆ. ಓಪನ್ ಆಗುತ್ತೆ. 300 ರೂಪೀಸ್ ಟೋಕನ್ ಟಿಕೆಟ್ ಓಪನ್ ಆಗುತ್ತೆ ಅಂದರು. ಎಲ್ಲ ಬಟ್ಟೆ ಗಿಟ್ಟೆ ಚೇಂಜ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ 300 ರೂಪಾಯಿದು ಟಿಕೆಟ್ ಹೊರಡೆ ಬಿಟ್ಟರು. ಟಿಕೆಟ್ ವ್ಯವಸ್ಥೆ ಹೊರಡೆ ಬಿಟ್ಟರು. ಹಂಗೆ ಹೋಗ್ತಾ ಆದರೆ ನಾವು ಎಲ್ಲೂ ಲಾಕ್ ಆಗಿಲ್ಲ. ಜಸ್ಟ್ 1 ಅವರಲ್ಲಿ ದರ್ಶನ ಮಾಡಿದ್ವಿ. ನಾವು 1 ಅವರಲ್ಲಿ ದರ್ಶನ ಆಗಿದೆ. ಎಲ್ಲೂ ಲಾಕ್ ಆಗಿಲ್ಲ. ನಮ್ಮನ್ನು ಎಲ್ಲೂ ಲಾಕ್ ಹಾಕಿಲ್ಲ. ದರ್ಶನ ಚೆನ್ನಾಗಿತ್ತು. ಹಂಗೆ ಲೈನ್ ಎಲ್ಲೂ ನಿಂತ್ಕೊಂಡಿಲ್ಲ. ಒಂದು 5 ನಿಮಿಷ ನಿಂತಿಲ್ಲ ಎಲ್ಲೂ ಲೈನಲ್ಲಿ. ಆರಾಮಾಗಿ ಹೋದ್ವಿ. ಆರಾಮಾಗಿ ಎಲ್ಲ ಕಡೆಯೂ 10 ನಿಮಿಷ ನಿಲ್ಸಿದ್ರು ಅಷ್ಟೇ. ನಿಂತ್ಕೊಂಡಿದ್ದೆ ಅಂದರೆ ಒಂದೊಂದು ಕಡೆಯೂ ಯಾವ ಇದರಲ್ಲಿ ಲಾಕ್ ಹಾಕಿಲ್ಲ. 1 ಅವರ್ ದರ್ಶನ. ಬಟ್ ನಾವು ಎಲ್ಲ ಕಡೆ ಎಲ್ಲೂ ಖಾಲಿದೆ ಎಲ್ಲ ಕಡೆಯೂ ಓದೋದ್ವಿ. ತುಂಬಾ ಫ್ರೀ ಇತ್ತು. ಅದೇ ನೀವು ಎಷ್ಟೊತ್ತಿಗೆ ಬುಕ್ ಮಾಡಿರಿ. ಟೈಮ್ ಬೆಳಿಗ್ಗೆ ಓಪನ್ ಆಗಿದ ತಕ್ಷಣ ಒಟ್ಟಾಗಿ ಬೇಕಾರೆ ಕೆಲವು ಪಕ್ಕದಲ್ಲಿ ಅದೇ ಥರ ಕೇಳಿದ್ರು. ರಾತ್ರಿ 10 ಗಂಟೆಗೆ ಬುಕ್ ಮಾಡಿದ್ರು. ನೋಡಿದ್ರು 11 ಗಂಟೆಗೆ ಬಂದ್ಬಿಟ್ರು. ಅದು ಬಿಟ್ಟಿದ್ರಂತ ಏನೂ ಕೇಳಿಲ್ವಂತೆ, ಏನೂ ಕ್ವಶನ್ ಹಾಕಿಲ್ವಂತೆ. ಆ ಥರ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಒಂದ್ಸಲ. ಅವರು ಅದೇ ಥರ ಬಂದ್ರಂತೆ. ಬಿಟ್ಟರೆ ಹೋಗೋಣ, ಇಲ್ಲಾಂದರೆ ನಾವು ಆಚೆ ಬಂದ್ಬಿಡೋಣ ಅಂತ ಹೋದ್ರಂತೆ. ಅವ್ರು 10 ಗಂಟೆ ಇರೋದು ಬಂತು. ಬಸ್ಸಲ್ಲಿ ಹೋಗುತ್ತೆ, ನಾನು ಲೇಟ್ ಆಗಿಬಿಡ್ತೀನಿ, ನೆಕ್ಸ್ಟ್ ಡೇ ಹೋಗುತ್ತೆ ಅಂದ್ಬಿಟ್ಟು ಅವ್ರು ಪಕ್ಕದಲ್ಲಿ ಹೇಳಿದ್ರು ನಿಮ್ದು ಎಷ್ಟೊತ್ತಿಗೆ ಬುಕ್ಕಿಂಗ್ ಅಂದರು. ನಾವು 2 ಗಂಟೆಗೆ ಬುಕ್ಕಿಂಗ್ ಅಂದ್ವಿ. ಅವ್ರು ಬಂದು ರಾತ್ರಿ 10 ಗಂಟೆಗೆ ಇರೋ ಬುಕ್ಕಿಂಗ್ನ 11 ಗಂಟೆಗೆ ಬಂದು ಲೈನಲ್ಲಿ ನಿಂತ್ಕೊಂಡ್ಬಿಟ್ರು. ಅವ್ರು ಹೇಳಿದ್ದೆ ಕಡೆ ನೋಡೋಣ, ಬಿಟ್ಟರೆ ಹೋಗೋಣ, ಇಲ್ಲಾಂದರೆ ನಾವು ಹಿಂಗೆ ವಾಪಸ್ ಬಂದ್ಬಿಡೋಣ ಅಂತ ಇದು ಮಾಡಿದ್ರು ಅವರು. ಸರಿ ಅವ್ರು ಬಿಟ್ಟರು. ಅವರು ಏನು ಕೇಳಿಲ್ಲ. ಅವ್ರನ್ನ ಬಂದು ಆ ಥರ ಟ್ರೈ ಮಾಡಿ ನೋಡಿ. ಬೇಕಾದ್ರೆ ಯಾರನ್ನ ಆ ಥರ ಇದ್ದರೆ ಜಲ್ದಿ ಏನೋ ಹೋಗಿದ್ರೆ ಬೇಕಾದ್ರೆ ನಿಮ್ದು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಬಿಡ್ಬೋದು ಅನಿಸ್ತದೆ. ಆ ಥರ ಟ್ರೈ ಮಾಡಿ ನೋಡಿ. ಏನು ಕೇಳಕ್ಕೆ ಹೋಗ್ಬೇಡಿ. ಹೋಗಿ ಅಲ್ಲಿ ಕೂಡಿ ಬಿಡ್ತಾರೆ. ನೋಡ್ಕೊಂಡು ಹಂಗೆ ಪಕ್ಕದಲ್ಲಿರೋದು ಹಂಗೆ ಹೋದ್ವಿ. ಕ್ಲೀನಾಗಿ 1 ಅವರ್ನೇ ನಾವು ಹೊಟ್ಟೋದ್ವಿ. ತಿರುಪತಿ ದೇವಸ್ಥಾನ ಹತ್ರ ಹೊಟ್ಟೋದ್ವಿ. 1 ಅವರು ಅಲ್ಲಲ್ಲಿ 10 ನಿಮಿಷ ನಿಲ್ಸಿದ್ರು ಅಷ್ಟೇ. 1 ಅವರ್ ಹೋದ್ವಿ. ದೇವಸ್ಥಾನ ರಶ್ ಇತ್ತು.
ಒಂದೇ ಬಾಗಿಲಲ್ಲಿ ಆಚೆ ಬರೋದು ಹೋಗೋದು ಅಲ್ಲೇ ರಶ್ ಇರ್ತದೆ ಅಷ್ಟೇ. ಅಲ್ಲೇ ಸ್ವಲ್ಪ ಲೇಟ್ ಆಯಿತು, ಹತ್ತದ ಒಂದು 1/4 ಗಂಟೆ ಲೇಟ್ ಆಯ್ತು ಅಷ್ಟೇ. ಅಲ್ಲಿ ಮುಗಿಸ್ಕೊಂಡು ಹೊರಡೋಗ್ಬಿಟ್ರು. ದೇವ್ರನ್ನ ಮ್ಯಾಕ್ಸಿಮಮ್ ರೈಟಿಗೆ ಹೋಗಿ ಯಾರೇ ಹೋದ್ರು ರೈಟಲ್ಲಿ ಹೋಗಿ. ರೈಟಲ್ಲಿ ಹೋದ್ರೆ ಕರೆಕ್ಟಾಗಿ ನಾವು ದೇವ್ರ ಹತ್ರ ಹೋಗ್ತೀವಿ. ಅದೇ ನೀವು ಲೆಫ್ಟಲ್ಲಿ ಹೊಟ್ಟವ್ರೆ ನೀವು ಫಸ್ಟ್ ಇದರಲ್ಲಿ ಲೆಫ್ಟ್ ತಿರ್ಸ್ಬಿಡ್ತಾರೆ. ರೈಟಿಗೆ ಹೋಗಿ. ರೈಟಲ್ಲಿ ಹೋದ್ರೆ ನಿಮ್ಗೆ ದೇವ್ರು ಬಂದು ರೈಟಿಗೆ ಕ್ಲೀನಾಗಿ ಸಿಗ್ತದೆ. ರೈಟ್ ಹ್ಯಾಂಡ್ ಯಾವಾಗ ಬಂದ್ರೂ ದೇವಸ್ಥಾನ ಅಂತ ದೇವ್ರು ಹೋಗುವಾಗ ರೈಟಿಗೆ ಹೋಗಿ. ರೈಟಿಗೆ ಹೋದರೆ ನಿಮಗೆ ದೇವ್ರು ಬಂದು ಕ್ಲೀನಾಗಿ ಸಿಗ್ತದೆ. ಕ್ಲೀನಾಗಿ ನೋಡ್ಬೋದು ನಾವು ಕಣ್ಣಲ್ಲಿ ಕ್ಲೀನಾಗಿ ಕೆಳಗಡೆಯಿಂದ ಮೇಡದಂಗೆ ನೋಡ್ಬೋದು. ದೇವರು ತಿರುಪತಿ ತಿಮ್ಮಪ್ಪನ ನೋಡಿದ್ವಿ ನಾವು, ತುಂಬ ಚೆನ್ನಾಗಿತ್ತು. ದೇವ್ರು ನೋಡ್ತಾರೆ ಕಣ್ಣಲ್ಲಿ ಸಾಲೋದಿಲ್ಲ. ಹಂಗೂ ಜರಗಂಡಿ ಅಂತಾರೆ. ಹಂಗೂ ನೋಡಿಕೊಂಡು ನಾವು ಬಂದ್ವಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಅಲ್ಲೇ ಬಂದು ದೇವ್ರನ್ನ ಬಂದು ತುಂಬ ಕಣ್ಣು ದರ್ಶನ ಮಾಡಿದೆ. ತುಂಬ ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ತಿರುಪತಿಗೆ ನಾನು ಲಾಸ್ಟ್ ಅಕ್ಟೋಬರ್ಗೆ ಹೋಗಿದ್ದೆ. ತಿರ್ಗಾ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. 6 months ಒನ್ಸ್ ಹೋಗ್ತಾ ಇರ್ತೀನಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ತಿರುಪತಿಗೆ ಹೋಗೋಕ್ಕೆ. ಅದರ ಹೊರಡೆ ದರ್ಶನ ಆಯಿತು. ಅಲ್ಲೇ ಬಂದು ರೈಟಿಗೆ ಯಾರೇ ಮ್ಯಾಕ್ಸಿಮಮ್ ಹೋಗಂದ್ರೆ ರೈಟಿಗೆ ಹೋಗ್ರಿ. ಯಾವತ್ತು ಹೋದ್ರೂ ಅಷ್ಟೇ ನೀವು ರೈಟಲ್ಲಿ ಹೋಗಿ. ರೈಟಲ್ಲಿ ಹೋದ್ರೆ ದೇವ್ರ ಹತ್ರ ಕರೆಕ್ಟಾಗಿ ಹೋಗ್ತಿರ್ಬೇಕಾದ್ರೆ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ ನೀವು ರೈಟಿಗೆ ಹೋಗೋದು. ತುಂಬ ಚೆನ್ನಾಗಿರ್ತದೆ. ದೇವಸ್ಥಾನ ಮುಗಿಸ್ಕೊಂಡು ಆಚೆ ಬಂದು ಎಲ್ಲ ಕೊಳದೆಲ್ಲ ಊಟ ಅಲ್ಲಿ ನೋಡ್ಕೊಂಡು ಪ್ರಸಾದ ಕೊಟ್ಟರು. ಒಂದು ಟಿಕೆಟ್ಗೆ 2 ಲಡ್ಡು ಕೊಡ್ತಾರೆ. 2 ಲಡ್ಡು ಕೊಟ್ಟು 2 ಲಡ್ಡು ಇಸ್ಕೊಂಡೆ. ಅಲ್ಲಿಂದ 2 ಲಡ್ಡು ಇಸ್ಕೊಂಡು ಈಗ ಒಂದು ಅಮೌಂಟ್ ಕೊಟ್ಟು ನಿಮ್ಗೆ ಎಷ್ಟು ಲಡ್ಡು ಬೇಕಾದ್ರೆ ಕೊಡ್ತಾರೆ, ಇಸ್ಕೊಳ್ಳಿ. ಪ್ರಸಾದ ಸಾಕಾಗ ಇರ್ತದೆ. ತುಂಬ ಚೆನ್ನಾಗಿದೆ ಪ್ರಸಾದ ಮಾತ್ರ. ನನಗಂತೂ ತುಂಬ ಇಷ್ಟ ಆಗುತ್ತೆ ಪ್ರಸಾದ. ಮುಂದೆ ಫಸ್ಟಿಗೆ ಈಗ ಚೆನ್ನಾಗಿದೆ ಪ್ರಸಾದ. ತುಪ್ಪದ ಸ್ಮೆಲ್ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಅಗರಬತ್ತಿ ತೊಗೊಂಡ್ರಿ. ಎಲ್ಲ ಪಕ್ಕದಲ್ಲೇ ಮಾಡ್ತಿದ್ರು ಅಗರಬತ್ತಿ. ಆಮೇಲೆ ಧೂಪ, ಒಂದು ವಾಟ್ರ್ ಬಾಟ್ಲ ತೊಗೊಂಡ್ರೆ ಕಾಪಾಡ್ದು 400 ರೂಪಾಯಿ ಕೊಟ್ಟೆ. ವಾಟ್ರ್ ಬಾಟ್ಲು ಚೆನ್ನಾಗಿತ್ತು. ವಾಟ್ರ್ ಬಾಟ್ಲು ಚೆನ್ನಾಗಿತ್ತು. ಆಮೇಲೆ ಅಲ್ಲೇ ಮುಗಿಸ್ಕೊಂಡು ಕರೆಕ್ಟಾಗಿ ನಾವು ಒಂದು 3 ಗಂಟೆ ಬಿಟ್ವಿ. 3 ಗಂಟೆಗೆ 3:30 ಕಡೆಯಲ್ಲಿ ಏನಂತ ಬಿಟ್ವಿ. ಅಲ್ಲೇ ಅನ್ನದಾನಕ್ಕೆ ಹೋಗಿದ್ದು. ಫುಲ್ ರಶ್ ಇತ್ತು. ಸರಿ ಅಂತ ನಮ್ಮ ಹುಡುಗರು ಮಕ್ಕಳು ಕೇಳಿಲ್ಲ, ಬಂದ್ಬಿಟ್ರಿ. ತುಂಬ ರಶಲ್ಲಿ ಬಿಸಿಲು ಬರೋ ಸಾಯಂಕಾಲ ಮಧ್ಯಾಹ್ನ ಬಿಸಿಲು ಜಾಸ್ತಿ ಆಗುತ್ತೆ. ಆ ಬಿಸಿಲಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ರಿ. ಬಂದು ಎಲ್ಲ ಅಲ್ಲಿಂದ ಮುಗಿಸ್ಕೊಂಡು ಕೆಳಗಡೆ ಏನಂತ ಕೆಳಗಡೆ ಇಳಿದ್ಬಿಟ್ವಿ. ಕೆಳಗಡೆ ಇಳಿದ ತಕ್ಷಣ ಅಲ್ಲಿ ಆಂಜನೇಯಂದು ಮೆಟ್ಲತ್ತ ಜಾಗದಲ್ಲಿ ಆಂಜನೇಯಂದು ಇದಿದೆ. ಇವತ್ತು ಶ್ರೀರಾಮನವಮಿ ಇತ್ತು ಅಂತ ಆಂಜನೇಯನ ದರ್ಶನ ಮಾಡಿಕೊಂಡು ಮೆಟ್ಲಲ್ಲಿ ಅಲ್ಲಿ ಮೆಟ್ಲತ್ತ ಮೇಡ ಬರ್ತಿದಲ್ಲ ಬಟ್ಟಕ್ಕೆ, ಆ ಜಾಗದಲ್ಲೇ ಬರ್ತದೆ ಆಂಜನೇಯಂದು. ನಾವು ಇಳಿಯೋ ಜಾಗದಲ್ಲಿ ಬಂದು ಅದೆಲ್ಲ ಕಾಣಿಸ್ತದೆ. ಮೆಟ್ಲುಗಳು ಹೆಂಗೆ ಇಳಿಯೋದು ಹಂಗೆ ಅಂತ ಕಾಣಿಸ್ತದೆ. ಸೇಮ್ ಅದನ್ನೇ ಅಲ್ಲಿ ಬಂದ್ರೆ ಮೆಟ್ಲು ಇರ್ತದೆ. ಮೆಟ್ಲು ಹತ್ರ ಅವರು ಆಂಜನೇಯ ದರ್ಶನ ದೊಡ್ಡದ ಸ್ಟ್ಯಾಚ್ಯೂ ಇದೆ, ದೊಡ್ಡ ವಿಗ್ರಹ ಇದೆ ಆಂಜನೇಯಂದು. ಅಲ್ಲಿ ಬಂದು ದರ್ಶನ ಮಾಡಿಕೊಂಡು ಅಲ್ಲಿಂದ ಕೆಳಗಡೆ ಬರ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ಸೈಡಿಗೆ ಬಂದು ಇದು ನಿಂತಿತ್ತು, ಜಿಂಕೆಗಳು ನಿಂತಿತ್ತು. ಆ ಜಿಂಕೆಗಳು ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿರ್ತದೆ ಜಿಂಕೆನೇ. ಯಾಕೆ ನಾವಿಲ್ಲಿ ನೋಡಿದ್ರೆ ಟಿವಿಯಲ್ಲಿ ಇದರಲ್ಲಿ ಝೂವಲ್ಲಿ ನೋಡಿರೋದೆಲ್ಲ ಬರೀ ಅಲ್ಲಲ್ಲಿ ಪ್ಯಾಚಾಗಿ ಕಾಣಿಸ್ತದೆ. ವೈಟ್ ಡಾಟ್ಸು ಆ ಥರ ಪ್ಯಾಚಾಗಿ ಕಾಣಿಸ್ತದೆ. ಇದರಲ್ಲಿ ಏನಿಲ್ಲ, ಬರೀ ನಾನು ಸೈಲೆಂಟಾಗಿತ್ತು. ಅದು ನೋಡಿದ್ರೆ ಜಿಂಕೆನ ಏನೋ ನಮಗೆ ಗೊತ್ತಾಗಿಲ್ಲ. ಆಮೇಲೆ ಅದಕ್ಕೆ ಕಿವಿ ಅಲ್ಲಾಡಿದ್ರೆ ಗೊತ್ತಾಯ್ತು ಜಿಂಕೆ ಇದೆ ಅಂದ್ಬಿಟ್ಟು. 4-5 ಜಿಂಕೆ ನಿಂತಿತ್ತು. 4-5 ಜಿಂಕೆ ನೋಡಿಕೊಂಡು 1-2 ನಿಮಿಷ ಅಲ್ಲೇ ನಿಲ್ಲಿಸಿದ್ವಿ. ಅದು 40 ಮಿನಿಟ್ಸ್ ಕೊಟ್ಟಿರ್ತಾರೆ ಕೆಳಗಡೆ ಬರೋಕ್ಕೆ. 1-2 ನಿಮಿಷ ನೋಡಿಕೊಂಡು ಜಿಂಕೆನ ಅಲ್ಲಿಂದ ಮುಗಿಸ್ಕೊಂಡು ಜಿಂಕೆ ನೋಡೋದು ಚೆನ್ನಾಗಿತ್ತು. 4-5 ಜಿಂಕೆ ನಿಂತಿತ್ತು ಸೈಡಿಗೆ. ಅದನ್ನು ಬೆಳಗ್ಗೆ ಹೊತ್ತು ಸಾಯಂಕಾಲ ಹೊತ್ತಲ್ಲಿ ಈವ್ನಿಂಗ್ ಹೊತ್ತಲ್ಲಿ ಬಂದರೆ ಏನೋ ಒಂದು ಅನಿಮಲ್ಸ್ ನೋಡ್ಬೋದು, ಏನೋ ಒಂದು ಪ್ರಾಣಿ ನೋಡ್ಬೋದು. ಒಂದು 4 ಗಂಟೆಗೆ ಹೆಂಗೆ ಬಂದರೆ ಅದು ರೋಡಿಗೆ ಬರ್ತದೆ. ಅದು ನೈಟಲ್ಲಿ ಬಂದರೆ ನಿಮ್ಗೆ ಏನೂ ಸಿಗೋಲ್ಲ. ಅದು ರೋಡಲ್ಲಿ ವ್ಯೂಸ್ ತುಂಬ ಸಖತ್ತಾಯಿತು. ಅದ್ರ ನೀರು ಮಾತ್ರ ಎಲ್ಲೂ ಬಂದಿಲ್ಲ, ಎಲ್ಲೂ ಆಚೆ ಕಡೆ ಕಾಣಿಸ್ತಿಲ್ಲ. ಅಲ್ಲಿ ಫಾಲ್ಸ್ ಅಲ್ಲಿ ಕಾಣಿಸ್ತದೆ, ಅಲ್ಲೂ ಏನಿರಲಿಲ್ಲ. ಅದು ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಊಟ ಬಂದು ನಾವಿಲ್ಲಿ ಇದ್ರ ಹತ್ರ ಮಾಲೂರು ಅಂತಾನೆ ಮುಲ್ಬಾಗಿಲ ಹತ್ರ ಬಂದು ಕೃಷ್ಣ ಗ್ರ್ಯಾಂಡ್ ಇರ್ತದೆ. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ಬೆಂಗಳೂರು ಬಂದು 10:30 ಏನೋ ಆಯಿತು ಅಷ್ಟೊತ್ತಿಗೆ ಬಂದ್ಬಿಟ್ಟು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ತುಂಬ ನೋಡಿ ಮುಗಿಸ್ಕೊಂಡ್ವಿ. ತುಂಬ ಈ ಸಲಿನ ಒಂದಿಷ್ಟು ಜಲ್ದಿ ದರ್ಶನ ಆಗಿರೋದ್ರೆ ಜಸ್ಟ್ 1 hour ದರ್ಶನ ಮಾಡ್ಕೊಂಬಂದ್ರೆ ತಿರುಪತಿನ ಇದೆ ಫಸ್ಟ್ ಟೈಮು. ಬೇಕಾದ್ರೆ ಬೇರೆ ಟೈಮ್ಸ್ ಯಾರನ್ನ ಬುಕ್ ಮಾಡಿದರೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಏನು ಅನ್ನಲ್ಲ, ಆರಾಮಾಗಿ ನೋಡ್ಕೊಂಬರ್ಬೋದು, ಏನು ತೊಂದರೆ ಇಲ್ಲ. ಒಂದ್ಸಲ ಬುಕ್ ಮಾಡಿರೋರು ಒಂದ್ಸಲ ಬೇಕಾದ್ರೆ ಓಡ್ ಬನ್ನಿ. ಅದು ಸೇಮ್ ಡೇ, ನೆಕ್ಸ್ಟ್ ಡೇ ಅದಲ್ಲ, ಸೇಮ್ ಡೇ ಬಂದು
ಯಾವ ಟೈಮಿಂಗ್ಸನ ಓಡಿ 11 ಗಂಟೆ ಓಪನ್ ಆಗ್ಬಿಡ್ತದೆ. ಓಕೆ ಫ್ರೆಂಡ್ಸ್, ಒಂದ್ಸಲ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೊಂಬನ್ನಿ, ರಶ್ ಇರ್ತದೆ. ಇದೆಲ್ಲ ಓಟ್ ಬನ್ನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.